ಆ ಕಳ್ಳರು ಸಖತ್ ಡಿಫ್ರೆಂಟ್. ಅವರು ಹಣಕ್ಕಾಗೋ ಅಥವಾ ಚಿನ್ನಾಭರಣವನ್ನೋ ಕದೀತಾ ಇರಲಿಲ್ಲ, ಬದಲಾಗಿ ಅವರು ಕಣ್ಣು ಹಾಕ್ತಾ ಇದ್ದಿದ್ದು ಬ್ರಾಂಡೆಡ್ ಶೂಗಳ ಮೇಲೆ. ಇವರನ್ನ ದಾರಿಗೆ ತರೋದು ಅಥವಾ ಹುಡುಕೋದೇ ಪೊಲೀಸರಿಗೆ ದೊಡ್ಡ ಸಾಹಸವಾಗಿ ಮಾರ್ಪಟ್ಟಿತ್ತು. ಫೈನಲಿ ಆ ಕಳ್ಳರನ್ನ ಪೊಲೀಸರು ಭೇದಿಸಿದ್ದಾರೆ. ಹೇಗಿತ್ತು ಹಾಗಾದ್ರೆ ಕಳ್ಳರನ್ನ ಭೇದಿಸಿದಂತಹ ಪರಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಸಿನಿಮಾ ಸ್ಟೈಲ್ ನಲ್ಲಿ ಬ್ರಾಂಡೆಡ್ ಶೂಗಳ ಕಳ್ಳತನ, ಮಾಲ್ ಸಮೇತ ಸಿಕ್ಕಿಬಿದ್ದ ಖತರ್ನಾಕ್ ಕಳ್ಳರು. ಹೀಗೆ ಫೋಟೋದಲ್ಲಿ ಕಾಣ್ತಾ ಇರುವ ಇವರು ಅಸ್ಸಾಂ ಮೂಲದ ಸುಭಾನ್ ಪಾಷಾ, ಮನ್ಸರ್ ಅಲಿ ಮತ್ತು ಶಹೀದುಲ್ ರೆಹಮಾನ್. ಇವರು ಕುಖ್ಯಾತ ಅಂತಾರಾಜ್ಯ ಕಾಸ್ಟ್ಲಿ ಬ್ರಾಂಡೆಡ್ ವಸ್ತುಗಳ ಕಳ್ಳರು. ಇದೀಗ ಬ್ರಾಂಡೆಡ್ ನೈಕಿ ಶೂಗಳನ್ನ ಕದ್ದು ಜೈಲು ಪಾಲಾಗಿದ್ದಾರೆ. ಕಳೆದ ತಿಂಗಳು 21ನೇ ತಾರೀಕು ಬೆಂಗಳೂರು ಹೊರವಲಯ ಆನೇಕಲ್ ಸಮೀಪದ ಶೆಟ್ಟಿಹಳ್ಳಿ ಬಳಿಯ ನೈಕಿ ಗೋದಾಮಿನಿಂದ ಹೊಸಕೋಟೆ ಬಳಿಯ ಮಂತ್ರ ಗೋದಾಮಿಗೆ ಹೊರಟಿದ್ದ ಶೂ ಹೊತ್ತ ಇಚ್ಚರ್ ವಾಹನ ಕಾಣೆಯಾಗಿತ್ತು. ಸುಮಾರು 1,10,00,000 ಮೌಲ್ಯದ 1,558 ಜೊತೆ ಶೂ ಸಹಿತ ಇಚ್ಚರ್ ವಾಹನ ಕಳುವಾದ ಬಗ್ಗೆ ಅತ್ತಿಬೆಲೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಒಂದು ಈಚರ್ ಕಂಟೈನರ್ ವಾಹನದಲ್ಲಿ 1,558 ಅಷ್ಟು ಶೂಗಳನ್ನು ಹೊಂದಿರೋ ಒಂದು ಬಾಕ್ಸ್ಗಳನ್ನು ಇಟ್ಟಿರ್ತಾರೆ. ಆ ಬಾಕ್ಸ್ಗಳನ್ನು ಮಿಂತ್ರಾ ಗೋಡೌನಿಗೆ ಕಳಿಸಲಿಕ್ಕೆ ಒಂದು ಡ್ರೈವರ್ ಮೂಲಕ ಕಳಿಸಿಕೊಡ್ತಾರೆ. ಸಂಜೆ 9 ಅಲ್ಲಿ ರೀಚ್ ಆಗಬೇಕಾಗಿತ್ತು. ಆದರೂ ರೀಚ್ ಆಗದೇ ಇದ್ದಿದ್ದರಿಂದ ಪೊಲೀಸ್ ಠಾಣೆಗೆ ಹೋಗಿ ಅವರು ಅಲ್ಲಿ ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗ್ತಾರೆ. ಪ್ರಕರಣ ದಾಖಲಿಸಿಕೊಂಡು ತನಿಖೆಗಿಳಿದ ಪೊಲೀಸರು ನಾಪತ್ತೆಯಾದ ಇಚ್ಚರ್ ವಾಹನ ಚಾಲಕನ ಹಿಸ್ಟರಿ ಚೆಕ್ ಮಾಡಿದ್ದಾರೆ. ಆತ ಈ ಹಿಂದೆ ಕಾಸ್ಟ್ಲಿ ಬೆಲೆಯ ಬ್ರಾಂಡೆಡ್ ಬಟ್ಟೆಗಳನ್ನ ಇದೇ ರೀತಿ ವಾಹನ ಸಮೇತ ಕದ್ದು ಜೈಲು ಸೇರಿದ್ದ ಎಂಬ ಮಾಹಿತಿ ಆಧರಿಸಿ ತನಿಖೆ ನಡೆಸಿದಾಗ ಶೂಗಳ ಜೊತೆ ಅಸ್ಸಾಂ ಮೂಲದ 3 ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ. ಆನೇಕಲ್ ಗೋದಾಮಿನಿಂದ ಶೂಗಳನ್ನ ತುಂಬಿಕೊಂಡು ಹೊರಟ ವಾಹನವನ್ನ ಹೊಸಕೋಟೆ ಬದಲು ನಗರದ ರಜಾಕ್ ಪಾಳ್ಯಕ್ಕೆ ಕರೆದೊಯ್ದಿದ್ದಾರೆ. ಅಲ್ಲಿನ ಮನೆಯೊಂದರಲ್ಲಿ ಅನ್ಲೋಡ್ ಮಾಡಿದ ಅಸಾಮಿಗಳು ಇಚರ್ ವಾಹನವನ್ನ ಚಿಕ್ಕಜಾಲದ ಬಳಿ ಬಿಟ್ಟು ಪರಾರಿಯಾಗಿದ್ದಾಗಿ ಆರೋಪಿಗಳು ತಿಳಿಸಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಆರೋಪಿತರಾಗಿರುವ ಮೂರನ್ನ ನಮ್ಮವರು ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಅಸ್ಸಾಂ ರಾಜ್ಯಕ್ಕೆ ಸೇರಿದ ಆರೋಪಿತರಿದ್ದಾರೆ ಇದರಲ್ಲಿ. ಮತ್ತು ಇನ್ನೂ ಒಂದಿಬ್ರು ಇಲ್ಲಿ ಲೋಕಲ್ ಅವ್ರ ಜೊತೆ ಸೇರಿಕೊಂಡು ಈ ಒಂದು ಕೃತ್ಯ ಮಾಡಲಿಕ್ಕೇನೆ ಇವರು ಒಂದು ಪ್ಲ್ಯಾನ್ ಅನ್ನು ಮಾಡ್ಕೊಂಡಿರ್ತಾರೆ. ರಜಾಕ್ ಪಾಳ್ಯ ಅಂತೇಳಿ ಒಂದು ಪ್ರದೇಶ ಇದೆ. ಆ ಪ್ರದೇಶದ ಒಂದು ರೂಮ್ನಲ್ಲಿ ಎಲ್ಲ ಶೂ ಬಾಕ್ಸ್ಗಳನ್ನು ಅಲ್ಲಿ ಅನ್ಲೋಡ್ ಮಾಡಿ ಅಲ್ಲಿಂದ ಮುಂದೆ ವೆಹಿಕಲನ್ನು ಚಿಕ್ಕಜಾಲ ಹತ್ತಿರ ಹೋಗಿ ಅಲ್ಲಿಗೆ ನಿಲ್ಲಿಸಿ ಅಲ್ಲಿಂದ ಇವರೆಲ್ಲ ಪರಾರಿಯಾಗಿರ್ತಾರೆ. ಈ ನಡುವೆ ಅತ್ತಿಬೆಲೆ ಪೊಲೀಸರು ಹೊಸೂರು ಮುಖ್ಯ ರಸ್ತೆಯಲ್ಲಿ ಗಸ್ತು ತಿರುಗುತ್ತಿದ್ದ ವೇಳೆ ಅನುಮಾನಾಸ್ಪದವಾಗಿ ಸಾಗ್ತಾ ಇದ್ದ 407 ವಾಹನವನ್ನ ಅಡ್ಡಗಟ್ಟಿದಾಗ ನಿಲ್ಲಿಸದೆ ಮುಂದೆ ಸಾಗಿದ್ದಾರೆ. ಪೊಲೀಸರು ಚೇಸ್ ಮಾಡ್ತಿದ್ದಂತೆ ವಾಹನ ಬಿಟ್ಟು ಪರಾರಿಯಾಗಿದ್ದಾರೆ. ಪರಿಶೀಲನೆ ವೇಳೆ ಕಂಚಿನ ದೇವರ ವಿಗ್ರಹ, ಕಳಶ ದೀಪದ ಕಂಬಗಳು ಪತ್ತೆಯಾಗಿವೆ. ತನಿಖೆ ವೇಳೆ ತಮಿಳುನಾಡಿನ ಹೊಸೂರಿನ ಅಂಗಡಿಯೊಂದರಲ್ಲಿ ಕದ್ದ ವಸ್ತುಗಳು ಅಂತ ತಿಳಿದು ಬಂದದ್ದು ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಒಟ್ನಲ್ಲಿ ಸಣ್ಣ ಸುಳಿವು ನೀಡದೆ ಪಕ್ಕಾ ಸಿನಿಮಾ ಸ್ಟೈಲ್ನಲ್ಲಿ ಬ್ರಾಂಡೆಡ್ ನೈಕಿ ಶೂಗಳನ್ನ ಎಗ್ಗರಿಸಿದವರಲ್ಲಿ ಪ್ರಮುಖ ಆರೋಪಿ ಸಲೆ ಮಹಮ್ಮದ್ ಲಷ್ಕರ್ ತಲೆಮರೆಸಿಕೊಂಡಿದ್ದು, ಉಳಿದ ಆರೋಪಿಗಳ ಪತ್ತೆಗಾಗಿ ಅತ್ತಿಬೆಲೆ ಪೊಲೀಸರು ಬಲೆ ಬೀಸಿದ್ದಾರೆ. ಅಮರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.